ಎಲ್ರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆಕಾಯಿ ಸಾರನ್ನ ಮಾಡ್ತಾಯಿದ್ದೀನಿ ನೋಡಿ. ಕುಕ್ಕರಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ತೊಳೆದಿಟ್ಕೊಂಡಿರೋ ತೊಗರಿಬೇಳೆನ ಒಂದು ಅರ್ಧ ಕಪ್ಪಷ್ಟು ಬೇಳೆ ಹಾಕಿದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಒಂದು ಕ್ಯಾರೆಟು, ಒಂದು ಆಲೂಗಡ್ಡೆ, ಒಂದು 4-5 ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ಒಂದು ಈರುಳ್ಳಿ, ಒಂದು 2ರಿಂದ 3 ಟೊಮಾಟೋನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನೀಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದಕ್ಕೆ ಬೇಕಂದರೆ ನೀವು ಇವಾಗಲೇನಾದ್ರೂ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಬೋದು, ಅಥವಾ ಕೊನೆಯಲ್ಲೇನಾದರೂ ಹಾಕ್ಬೋದು. ಉರಿನ ಯಾವಾಗಲೂ ಕಮ್ಮಿ ಫ್ಲೇಮ್ನಲ್ಲೇ ಇಟ್ಟಿರಬೇಕು. ತುಂಬ ಬೇಗ ಕುಗ್ಸಿದ್ರೆ, ಉರಿ ಜಾಸ್ತಿ ಇದ್ದರೆ ತುಂಬ ಬೇಗ ಸೌಂಡ್ ಬರುತ್ತೆ, ಬಟ್ ಚೆನ್ನಾಗಿ ಬೆಂದಿರೋದ್ರಿಲ್ಲ. ಅದರಿಂದ ಕಮ್ಮಿ ಫ್ಲೇಮ್ನಲ್ಲೇ ಇಡಬೇಕು ನೋಡಿ. ಕುಕ್ಕರ್ನ ಮುಚ್ಚಿ ನಾನಿವಾಗ ನುಗ್ಗೆಕಾಯಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾರೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಕುಕ್ಕರ್ 3 ಸೌಂಡ್ ಬಂದಿದೆ. ಸೊ ಈ ಕಡೆ ನುಗ್ಗೆಕಾಯಿ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ತಪ್ಪಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಈರುಳ್ಳಿನ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದಕ್ಕೆ ನುಗ್ಗೆಕಾಯಿನ ಹಾಕಬೇಕು. ನಾನಿಲ್ಲಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನುಗ್ಗೆಕಾಯಿನ. ಆ ನುಗ್ಗೆಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ, ಯಾಕೆಂದರೆ ಇದು ನೀರಿನಂಶ ಎಲ್ಲ ಒಗ್ಗರಣೆಯಲ್ಲಿ ಹೋಗಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು, ನುಗ್ಗೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ನೀರೆಲ್ಲ ಸೇಕೋಬೇಕು, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನುಗ್ಗೆಕಾಯ್ದು ನೋಡಿ. ಇವಾಗ ಸ್ವಲ್ಪ ಸಾಂಬಾರು ಪುಡಿನೂ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ನುಗ್ಗೆಕಾಯಿಗಿನ ಸಪ್ರೇಟ್ ಬೇಯಿಸ್ಕೊತಾ ಇರೋದ್ರಿಂದ ಅದಕ್ಕೆ ಉಪ್ಪು ಖಾರ ಎಲ್ಲ ಹತ್ತಬೇಕು. ಅದಕ್ಕೋಸ್ಕರ ಇದಕ್ಕೆ ಉಪ್ಪು ಮತ್ತು ಸಾಂಬಾರು ಪೌಡ್ರನ್ನು ಕೂಡ ಹಾಕಿ ಬೇಯಿಸ್ಕೊತೀನಿ. ಇವಾಗ ಇದಕ್ಕೆ ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ, ಅದು ಬೇಯ್ಕೋತಾ ಇರುತ್ತೆ. ಇನ್ನೊಂದು ಸೈಡ್ಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಅಲ್ಲಿ ಸ್ವಲ್ಪ ಹಾಕಿದೆ ಸಾಂಬಾರು ಪುಡಿನ, ಇನ್ನು ಸ್ವಲ್ಪ ಈ ತೆಂಗಿನಕಾಯಿ ಜೊತೆ ಹಾಕಿ ನಾನು ರುಬ್ಕೋತಾ ಇದ್ದೀನಿ. ಇವಾಗ ನೋಡಿ ರುಬ್ಬಿದ್ದಾಗಿದೆ. ಇದಕ್ಕೆ ನಾನು ಸ್ವಲ್ಪ ರುಬ್ಬಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ತರಿ ಆಗಿರೋ ಥರ ರುಬ್ಕೋತೀನಿ ನೋಡಿ. ಈ ಸೈಡ್ನಲ್ಲಿ ನುಗ್ಗೆಕಾಯಿ ಕೂಡ ಬೆಂದಿದೆ, ರುಬ್ಕೊಂಡಿದ್ದು ಆಗಿದೆ ನೋಡಿ. ಕುಕ್ಕರ್ ಆಗಲಿ ನಾನು 3 ವಿಷಲ್ ಕೂಗಿಸಿದ್ನಲ್ಲ, ಅದು ಕೂಡ ತಣ್ಣಗಾಗಿದೆ. ಓಪನ್ ಮಾಡಿ ನೋಡಿದಾಗ ಕಮ್ಮಿ ಫ್ಲೇಮ್ನಲ್ಲಿ ಬೇಯಿಸಿರೋದ್ರಿಂದ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಸೊ ನೋಡಿ, ಆದರೂ ಕೂಡ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ಫುಲ್ ಸ್ಮ್ಯಾಶ್ ಆಗಬೇಕು. ಇವಾಗ ನಾನು ಬರೀ ಬೇಳೆನ ಮಾತ್ರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಬೇಳೆ ಎಲ್ಲ ತಳದಲ್ಲಿರೋದ್ರಿಂದ ತರಕಾರಿಗಳೇನು ಸ್ಮ್ಯಾಶ್ ಆಗೋದಿಲ್ಲ, ಬರೀ ಬೇಳೆ ಮಾತ್ರನೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ ನೋಡಿ. ಇದಕ್ಕೆ ಇವಾಗ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ನುಗ್ಗೆಕಾಯಿನೂ ಕೂಡ ಹಾಕ್ತಾಯಿದ್ದೀನಿ, ಮತ್ತು ರುಬ್ಬಿಟ್ಕೊಂಡಿರೋ ಮಿಶ್ರಣನೂ ಕೂಡ ಈ ಸಾಂಬಾರು ಜೊತೆಗೇ ಹಾಕಿದ್ದೀನಿ. ಇದು ಮಿಕ್ಸ್ ಮಾಡಿ ನಮಗೆ ಸಾಂಬಾರು ಯಾವ ಅದಕ್ಕೆ ಬೇಕು, ಮುದ್ದೆ ಮತ್ತು ಚಪಾತಿಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಅಥವಾ ಬರೀ ಅನ್ನಕ್ಕಾದರೆ ಸ್ವಲ್ಪ ತೆಳುವಾಗಿಯೇ ಮಾಡ್ಕೋಬೋದು ಸಾಂಬಾರನ್ನ ನೋಡಿ. ಇವಾಗ ರೆಡಿಯಾಗಿದೆ ಸಾಂಬಾರು. ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಒಂದು 2 ಕುದಿ ಕುದಿಸಿದ್ರೇ ಸಾಕು. ಇವಾಗ ರುಚಿಗೆ ನಾನು ಬೇಳೆಗೆ ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ನಾನು ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸಿದ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಚೆನ್ನಾಗಿ ಕುದೀತಾ ಇದೆ. ಧನ್ಯವಾದಗಳು.